ಒಂದಾದ ಮೇಲೆ ಒಂದು ಫೋಟೋಗಳು ಬರ್ತಾನೆ ಇವೆ ಅಂದರೆ ಇಲ್ಲಿ ಹೊಡೆದಿದ್ದು ಬಡಿದಿದ್ದು ಅವನು ಬೇಡ್ಕೊಂಡಿದ್ದು ಅವೆಲ್ಲ ಫೋಟೋಗಳನ್ನು ನಾವು ಬೆಳಗ್ಗಿನಿಂದ ನಿಮಗೆ ತೋರಿಸ್ತಾ ಇದ್ದೀವಿ. ಕಾಡಿ ಬೇಡ್ಕೊಂಡ್ರು ಕೂಡ ಬಿಡಲಿಲ್ಲ ಇವರು ಅಂತ ಮೈ ಮೇಲೆ ಬರೆ ಹಾಕಲಾಗಿದೆ, ತಲೆಗೆ ರಾಡ್ನಿಂದ ಹೊಡೆಯಲಾಗಿದೆ. ಇನ್ನಷ್ಟು ಫೋಟೋಗಳು ಈಗ ಬಹಿರಂಗ ಆಗಿವೆ. ಪಟ್ಟಣಗೆರೆ ಶೆಡ್ನಲ್ಲಿ ನರಳಿ ರೇಣುಕಾ ಪ್ರಾಣ ಬಿಟ್ಟಿದ್ದಾನೆ. ಮೈ ಮೇಲೆ ಬರೆ ಹಾಕಲಾಗಿದೆ, ರಾಡ್ನಿಂದ ತಲೆಗೆ ಹೊಡೆಯಲಾಗಿದೆ, ಮೈ ಮೇಲೆ ಗಾಯಗಳಿವೆ. ಈ ಫೋಟೋಗಳು ರಾಕ್ಷಸಿ ಕೃತ್ಯವನ್ನ ಬಯಲಿಗೆಳಿತಾ ಇವೆ. ಇನ್ನೆಷ್ಟರ ಮಟ್ಟಿಗೆ ನರಳಿ ಪ್ರಾಣ ಬಿಟ್ಟಿರಬೇಕು. ಆ ಫೋಟೋಗಳ ವಿವರಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಶವ ಸಾಗಿಸಿದಂತ ಆ ವೆಹಿಕಲ್ಗಳು, ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರಿನಲ್ಲಿ ರೇಣುಕಾ ಸ್ವಾಮಿಯ ಶವವನ್ನ ಸಾಗಿಸಲಾಯಿತು. ಬಿಳಿ ಸ್ಕಾರ್ಪಿಯೋದ ಡಿಕ್ಕಿ ಓಪನ್ ಮಾಡಿದ್ರು. ರಾಜ ಕಾಲುವೆ ಬಳಿ ಹೆಣ ಎಸೆಯುವಾಗ ನಿಲ್ಲಿಸಿದಂತ ಆ ವೆಹಿಕಲ್. ಮತ್ತೆರಡು ಎಕ್ಸ್ಕ್ಲೂಸಿವ್ ಫೋಟೋಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎರಡು ವೆಹಿಕಲ್ಗಳು, ಕಪ್ಪು ಬಣ್ಣದ ಕಾರಿನಲ್ಲಿ ದರ್ಶನ್ ಡ್ರಾಪ್ ತಗೊಂಡ್ರು. ಶವ ಸಾಗಿಸೋಕೆ ಬಳಸಿದ್ದಿದೆಯಲ್ಲ ಅದು ಇನ್ನೊಂದು ಸ್ಕಾರ್ಪಿಯೋ ಕಾರು. ನೋಡಿ, ಇದು ರಾಜ ಕಾಲುವೆ ಬಳಿ ಸ್ಕಾರ್ಪಿಯೋ ಕಾರಿದು. ಡಿಕ್ಕಿ ಓಪನ್ ಆಗಿರುವಂಥ ಸ್ಕಾರ್ಪಿಯೋ ಕಾರು. ಇದರಲ್ಲೇನೆ ಹೆಣ ಸಾಗಿಸಿದ್ದು. ಡಿಕ್ಕಿ ಓಪನ್ ಆಗಿದೆ. ಇನ್ನು ಈ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ ಇದೆಯಲ್ಲ, ಇದರಲ್ಲಿ ದರ್ಶನ್ ಡ್ರಾಪ್ ತಗೊಂಡಿದ್ದು. ಎರಡೆರಡು ಸ್ಕಾರ್ಪಿಯೋ ವಾಹನಗಳನ್ನು ಇಲ್ಲಿ ಬಳಸಲಾಗಿದೆ. ಒಂದು ಹೆಣ ಸಾಗಿಸೋಕ್ಕೆ, ಇನ್ನೊಂದು ಡ್ರಾಪ್ ತಗೊಳ್ಳೋಕ್ಕೆ. ಇದೆಲ್ಲ ಆದಮೇಲೆ ದರ್ಶನ್ ಅಲ್ಲಿಂದ ಹೊರಟರು. ಅಲ್ಲಿಂದ ಡ್ರಾಪ್ ತಗೊಂಡಂಥ ಕಾರ್ ಇದು ಸ್ಕಾರ್ಪಿಯೋ. ಇನ್ನು ರಾಜ ಕಾಲುವೆ ಬಳಿ ಹೆಣ ಸಾಗಿಸಲಿಕ್ಕೆ ಬಳಸಿದಂಥ ಸ್ಕಾರ್ಪಿಯೋ ಕಾರ್, ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದಾದ ಮೇಲೆ ಒಂದು ಫೋಟೋಗಳನ್ನು ನಿಮ್ಮ ಎದುರುಗಡೆಗೆ ಇಡ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಬಿಟ್ಬಿಟ್ರಪ್ಪ ನನ್ನ ದಯಮಾಡಿ ಅಂಥೇಳಿ ಬೇಡ್ಕೋತಿರುವಂಥ ರೇಣುಕಾ ಸ್ವಾಮಿ, ಗೋಗರಿತಿರುವಂಥ ರೇಣುಕಾ ಸ್ವಾಮಿ. ಅವನ ಕೈಗೆ ಗಾಯಗಳಾಗಿವೆ, ತಲೆಗೆ ರಾಡ್ನಿಂದ ಹೊಡೆಯಲಾಗಿದೆ, ಕೆಲವೊಂದು ಕಡೆ ಮೂಳೆ ಮುರಿದಿವೆ. ಎಷ್ಟರ ಮಟ್ಟಿಗೆ ಮೂಳೆ ಮುರಿದಿದೆ ಅಂತಂದರೆ, ಮೂಳೆ ಮುರಿದು ಅದು ಲಂಗ್ಸಿ ಚುಚ್ಕೊಂಡಿದೆ ಅಂತೆ ಶ್ವಾಸಕೋಶಕ್ಕೆ. ಇನ್ಯಾವ ಪರಿ ಹೊಡೆದಿರಬೇಕು ಲೆಕ್ಕ ಹಾಕ್ಕೊಳ್ಳಿ. ಹಿಂಗಿದಾನೆ ಇವನು ಆಸಾಮಿ. ತೆಳ್ಳಗೆ ವೀಕಾಗಿ ಎತ್ತೆತ್ತಿ ಬಿಸಾಕಿಬಿಟ್ರೆ ಅವನ ಗತಿ ಏನಾಗಬೇಕು? ರಾಡ್ಗಳಿಂದ ಬಡಿದ್ರೆ ಅವನ ಸ್ಥಿತಿ ಏನಾಗಬೇಕು? ಅವನ ಕೈಗೆ ಗಾಯ ಆಗಿದೆ, ಅವನ ಕಣ್ಣಿಗೆ ಗಾಯ ಆಗಿದೆ. ಎಷ್ಟು ಗೋಗರಿದ್ರೂ ಕೂಡ ಬಿಟ್ಟಿಲ್ಲ, ಎಷ್ಟು ಕೇಳ್ಕೊಂಡ್ರೂ ಕೂಡ ಬಿಟ್ಟಿಲ್ಲ. ಇದು ದರ್ಶನ್ ಬಳಸಿದಂಥ ಕಾರಿದು, ಡ್ರಾಪ್ ತಗೊಳ್ಳಿಕ್ಕೆ ಬಳಸಿದಂಥ ಕಾರು. ಇನ್ನು ರೇಣುಕಾ ಸ್ವಾಮಿಯ ಹೆಣವನ್ನು ಸಾಗಿಸಿದಂಥ ವೈಟ್ ಸ್ಕಾರ್ಪಿಯೋ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಅಂಗಲಾಚಿ ಬೇಡ್ಕೋತಿರುವಂಥ ರೇಣುಕಾ ಸ್ವಾಮಿ, ಅವನಿಗೆ ಎಲ್ಲೆಲ್ಲಿ ಗಾಯಗಳಾಗಿದೆ ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಾವು ನೋಡ್ತಾ ಇದ್ವಿ ಮೇಲಿಂದ ಮೇಲೆ ಫೋಟೋಗಳೆಲ್ಲವೂ ಕೂಡ ಬಿಡುಗಡೆ ಆಗ್ತಾ ಇದೆ. ಜೊತೆಗೇನು ಅಂತಂದರೆ, ಆ ಸಂದರ್ಭದಲ್ಲಿ ಎರಡು ಸ್ಕಾರ್ಪಿಯೋ ವಾಹನಗಳನ್ನು ಬಳಸಲಾಯಿತು ಅಂತ. ವೈಟ್ ಸ್ಕಾರ್ಪಿಯೋ ವಾಹನದಲ್ಲಿ ಆತನ ಶವವನ್ನು ಸಾಗಿಸಲಾಯಿತು. ಅದೆಲ್ಲ ಆದಮೇಲೆ ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರಲ್ಲಿ ದರ್ಶನ್ ಡ್ರಾಪ್ ತಗೊಂಡ್ರು. ಬಹಳಷ್ಟು ವಿವರಗಳು, ಬಹಳಷ್ಟು ಫೋಟೋಗಳು ಕೂಡ ಬಿಡುಗಡೆ ಆಗ್ತಾ ಇವೆ. ಏನಂತೀರಿ?
ಖಂಡಿತ ರಂಗನಾಥ್, ಈಗಾಗಲೇ ಪೊಲೀಸರು ಎಲ್ಲ ವಾಹನಗಳನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ. ಕೇಸ್ನಲ್ಲಿ ಸೀಸರ್ ಅನ್ನ ಮಾಡಿಕೊಂಡು ನ್ಯಾಯಾಲಯಕ್ಕೆ ಸಹಿತ ಈ ಒಂದು PF ಅನ್ನ ಹಾಕಿ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ 2 ಕಾರ್ಗಳು ಅಂದ್ರೆ 3 ಕಾರ್ಗಳು ಬರ್ತವೆ ಇಲ್ಲಿ. ಒಂದು ಕೆಂಪು ಕಲರ್ ಜೀಪ್ ರ್ಯಾಂಗ್ಲರ್ ಬರ್ತದೆ. ಆ ಒಂದು ಜೀಪ್ ರ್ಯಾಂಗ್ಲರ್ ನಲ್ಲಿ ಆರೋಪಿ ಪ್ರದೂಷ್ ಓಡಾಟವನ್ನ ನಡೆಸ್ತಾನೆ. ಆತ ನಂತರದಲ್ಲಿ ಶವ ಸಾಗಾಟ ಮಾಡಲಿಕ್ಕೂ ಮೊದಲು ಯಾರನ್ನ ಕರೆಸಬೇಕು, ಪಿಕಪ್ ಮಾಡಬೇಕು, ಡ್ರಾಪ್ ಮಾಡಬೇಕು, ಅವನು ಇನ್ನೊಬ್ಬನ ಯಾರನ್ನ ಕರೆಸ್ತಾನೆ, ಇದೆಲ್ಲದಕ್ಕೂ ಅದನ್ನ ಬಳಕೆ ಆಗುತ್ತೆ. ದರ್ಶನ್ ಕಪ್ಪು ಕಲರ್ ಸ್ಕಾರ್ಪಿಯೋ ಕಾರ್ನಲ್ಲಿ ಆತ ಅಲ್ಲಿಂದ ವಾಪಸ್ಸು ಮನೆಗೆ ಹೋಗ್ತಾರೆ. ಅದು ರಾತ್ರಿಯ ಸಮಯದಲ್ಲಿ ಹೋಗುವಂಥದ್ದು CCTVಯಲ್ಲಿ ಕ್ಯಾಪ್ಚರ್ ಆಗಿರ್ತದೆ. ಅದಾದ್ಮೇಲೆ ಇನ್ನೊಂದು ಬಿಳಿ ಕಲರ್ ಸ್ಕಾರ್ಪಿಯೋ ದರ್ಶನ್ ಅಲ್ಲ, ಆದ್ರೆ ಈ ಕೃತ್ಯದಲ್ಲಿ ಬಳಕೆಯನ್ನ ಮಾಡ್ಕೊಳ್ತಾರೆ. ಪ್ರತಾಪ್ ಅಂತ ಹೇಳಿ ಒಬ್ಬ ವ್ಯಕ್ತಿ, ಅವನನ್ನು ಈಗಾಗಲೇ ಪೊಲೀಸರು 164 ಹೇಳಿಕೆಯನ್ನ ನ್ಯಾಯಾಲಯದ ಮುಂದೆ ಮತ್ತೆ 161 ಹೇಳಿಕೆಯನ್ನ ಪೊಲೀಸ್ ತನಿಖಾಧಿಕಾರಿಗ ಮುಂದೆ ಈಗಾಗಲೇ ದಾಖಲನ್ನ ಮಾಡಿಕೊಟ್ಟಿದ್ದಾರೆ. ಈ ವಾಹನಗಳಲ್ಲಿ ಒಂದು CCTVಯಲ್ಲಿ ಕಾಣಿಸ್ತದೆ. ಸ್ಕಾರ್ಪಿಯೋ ವೈಟ್ ಕಲರ್ ಕಾರ್ನಲ್ಲಿ ಬಾಡಿಯನ್ನು ತೆಗೆದುಕೊಂಡು ಹೋದ ನಂತರ ಯಾರೋ ಬಂದ್ರು ಅಂತ ಅನ್ಕೊಂಡು ಇವರು ಸ್ವಿಗ್ಗಿ ಡೆಲಿವರಿ ಬಾಯ್ ಒಬ್ಬ ಬರ್ತಾನೆ, ಅಂದ್ರೆ ಫುಡ್ ಡೆಲಿವರಿ ಬಾಯ್ ಒಬ್ಬ ಬರ್ತಾನೆ. ಅವನು ಕೂಡ ಈಗ ಈ ಒಂದು ಕೇಸಿನ ಸಾಕ್ಷಿದಾರನಾಗಿದ್ದಾನೆ. ಅವನು ಬಂದ ಅನ್ನೋದನ್ನ ಗಮನಿಸ್ಕೊಂಡು ಒಂದು ಲೈಟ್ ಬೆಳಕು ಬಂತು ಅಂತೇಳಿ ಇವರು ಡೋರ್ ಓಪನ್ ಇದ್ದಂಗೆ ಮುಂದೆ ಡ್ರೈವರ್ ಸೀಟಲ್ಲಿ ಕೂತಿದ್ದಂಥವನು ಗಾಡಿಯನ್ನ ಮೂವ್ ಮಾಡ್ತಾನೆ. ಅದು ಆ ಸಂದರ್ಭದಲ್ಲಿ ಅದು ಕ್ಯಾಪ್ಚರ್ ಆಗಿರುವಂತ ಒಂದು CCTV ಫುಟೇಜು. ಮತ್ತೆ ಇನ್ನೊಂದು ವೇಳೆ ದರ್ಶನ್ ಅಲ್ಲಿಂದ ವಾಪಸ್ ಮನೆಗೆ ಹೋಗುವಂತ ಕೆಲಸಕ್ಕೆ ಬಳಸ್ಕೊಂತಾರೆ ಆ ಒಂದು ಕಾರಣ ಫುಟೇಜು. ಮತ್ತೆ ಜೀಪ್ ರ್ಯಾಂಗ್ಲರ್, ಈ ಎಲ್ಲನ್ನೂ ಸಹಿತ 3 ಕಾರ್ಗಳನ್ನ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ. ಈ ಕೇಸ್ನಲ್ಲಿ ವಾಹನಗಳ ಸಂಖ್ಯೆ ಸಾಕಷ್ಟಿದೆ. ಈ 3 ಕಾರ್ಗಳಾಗ್ಬೋದು, ಮತ್ತೆ ಇನ್ನೊಂದು ETS ಕಾರು ಚಿತ್ರದುರ್ಗದಿಂದ ಕರ್ಕೊಂಡ್ಬಂದಂಥ ಕಾರು, ಅಂದರೆ ಕಿಡ್ನಾಪ್ ಮಾಡ್ಕೊಂಡು ಬಂದಂಥ ಕಾರು. ಇದಾದ್ಮೇಲೆ ಲಾರಿಗಳಿಗೆ 2 ಏನು ಓಡಿಸ್ತಾರೆ ಇವರು, ಆ ಲಾರಿಗಳಲ್ಲಿ ಬ್ಲಡ್ ಸ್ಯಾಂಪಲ್ಸ್ಗಳು ಸಿಗುತ್ತೆ. ಹೀಗಾಗಿ ಆ ಲಾರಿಗಳನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ. ಮತ್ತು ಒಂದು 3-4 ಟೂ ವೀಲರ್ಗಳನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ವಾಹನಗಳನ್ನು ಕೇಸ್ನಲ್ಲಿ ಅವಶ್ಯಕತೆ ಇದ್ದಂಥವು ಮತ್ತು ಕೇಸ್ನಲ್ಲಿ ಭಾಗಿಯಾದಂಥ ವಾಹನಗಳನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೊಂದಷ್ಟು ಫೋಟೋಗಳು ಈಗ ಲಭ್ಯವಾಗಿದ್ದಾವೆ. ಆ ಫೋಟೋಗಳನ್ನು ಬ್ಲರ್ ಮಾಡದೆ ಸ್ಕ್ರೀನ್ ಮೇಲೆ ತೋರಿಸ್ಲಿಕ್ಕೆ ಆಗೋದೇ ಇಲ್ಲ. ಬೆಳಗ್ಗೆ ನಾವು ಏನು ತೋರಿಸಿದ್ವಿ ಆ ಫೋಟೋಗಳಲ್ಲಿ ಯಾವುದೇ ರೀತಿಯಾದಂಥ ರಕ್ತ ಸಿಕ್ಕ ಗಾಯಗಳಿರಲಿಲ್ಲ. ಹೀಗಾಗಿ ಆ ಫೋಟೋಗಳನ್ನು ಬ್ಲರ್ ಮಾಡದೆ ತೋರಿಸುವಂಥದ್ದು ಸಾಧ್ಯವಾಗಿತ್ತು. ಆದರೆ ಈಗ ಸಿಕ್ಕಿರುವಂಥ ಇನ್ನೊಂದು 4ರಿಂದ 6 ಫೋಟೋಗಳು ಏನಿದ್ದಾವೆ ಅವುಗಳನ್ನು ಬ್ಲರ್ ಮಾಡದೆ ತೋರ್ಸೋಕ್ಕಾಗಲ್ಲ. ಅಂದರೆ ಸಾಮಾನ್ಯ ಜನರು ಅದನ್ನ ನೇರವಾಗಿ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ನೋಡ್ಲಿಕ್ಕೆ ತುಂಬಾ ಗಟ್ಟಿಯಾದಂಥ ಒಂದು ಧೈರ್ಯ ಇರಬೇಕು. ಇಲ್ಲ ಅಂತಂದ್ರೆ ಆ ಫೋಟೋಗಳನ್ನು ನೋಡಿದ್ರೆ ಗಾಬರಿ ಆಗ್ಬಿಡ್ತಾರೆ, ಭಯ ಪಟ್ಬಿಡ್ತಾರೆ. ಯಾಕಂದ್ರೆ ರೇಣುಕಾ ಸ್ವಾಮಿಯ ದೇಹ ಅಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿ ಹೋಗಿದೆ. ರೇಣುಕಾ ಸ್ವಾಮಿಯ ತಲೆ ಓಪನ್ ಆಗಿದೆ, ರಕ್ತ ಸುರಿತಾ ಇದೆ. ಆ ರಕ್ತದ ಸುರಿತಾ ಇದೆ. ಮತ್ತೆ ದೇಹದ ಬೇರೆ ಬೇರೆ ಕಡೆಗಳಲ್ಲಿ ಗಾಯ ಆಗಿದ್ದಾವೆ. ಕಿವಿ ಮೇಲೆ ಗಾಯ ಆಗಿದೆ, ಎದೆಯ ಮೂಳೆ ಮುರಿದು ಹೋಗಿದೆ. ಕರೆಂಟ್ ಶಾಕ್ ಕೊಟ್ಟಿರುವ ಮಾರ್ಕ್ಗಳು ಹಸಿಯಾಗಿ ಅದೇ ರೀತಿಯಲ್ಲಿ ಕಾಣಿಸ್ತದೆ. ಹೀಗಾಗಿ ಆ ಫೋಟೋಗಳನ್ನು ಹೇಳಕ್ಕೆ ಅಸಾಧ್ಯ. ಮತ್ತೆ ಆ ಫೋಟೋದಲ್ಲಿರುವಂಥ ಕ್ರೂರತೆಯನ್ನ ಸಾಮಾನ್ಯರು ನೋಡ್ಲಿಕ್ಕೂ ಸಹಿತ ಧೈರ್ಯ ಸಾಲೋದಿಲ್ಲ ರಂಗನಾಥ್. ಓಕೆ, ನೀವು ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ಕಿರಣ್ ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳಷ್ಟು ವಿವರಗಳನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಬೆಳಗ್ಗಿನಿಂದ ಸಾಕಷ್ಟು ಫೋಟೋಗಳನ್ನು ಕೂಡ ನಾವು ರಿಲೀಸ್ ಮಾಡಿದ್ದೀವಿ, ಸಾಕಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ನೋಡಿ ಎಷ್ಟು ಮಟ್ಟಿಗೆ ಅಂತಂದರೆ ಅವನು ಬೇಡ್ಕೊತಾನೆ, ಗೋಗರಿತಾನೆ, ಪ್ರಾಣ ಭಿಕ್ಷೆ ಕೇಳ್ತಾನೆ. ಆದರೆ ಅವನ ಮಾತನ್ನು ಕೇಳುವಂಥ ಸ್ಥಿತಿನಲ್ಲಿ ಯಾರೂ ಕೂಡ ಇರಲಿಲ್ಲ. ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ಅಂದರೆ ಈ ಫೋಟೋಗಳು ಅಲ್ಲಿದ್ದಂಥ ಕ್ರೌರ್ಯವನ್ನು ಎತ್ತಿ ತೋರಿಸ್ತಾ ಇವೆ. ಈ 2 ಫೋಟೋಗಳು ಎಷ್ಟರ ಮಟ್ಟಿಗೆ ಅಮಾನವೀಯಾಗಿ ದಾಳಿ ಮಾಡಬಹುದು ಅನ್ನೋದನ್ನು ಸಾರಿ ಹೇಳ್ತಾ ಇವೆ ಕಿರಣ್. ಖಂಡಿತ ರಂಗನಾಥ್, ಅವತ್ತಿನ ದಿನ ನಾವು ಇದನ್ನೆಲ್ಲವೂ ಕೂಡ 84-85 ದಿನನೇ ಹಿಂದೆನೇ ಕಂಪ್ಲೀಟಾಗಿ ನಾವು ಎಲ್ಲವನ್ನೂ ಕೂಡ ಹೇಳಿದ್ವಿ, ಹೀಗೆ ಆಗಿದೆ ಅನ್ನೋದ್ರ ಅದು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಂಥ ಸಾಕ್ಷಿಗಳು. ಅಂದರೆ ಅವತ್ತಿನ ದಿನ ನಾವು ಏನೇನು ಇದ್ರ ಬಗ್ಗೆ ಎಲ್ಲ ಅವರ ಕ್ರೌರತೆ, ದರ್ಶನ ಇರ್ಬೋದು, ಆತನ ಗ್ಯಾಂಗಿನ ಒಂದು ಕ್ರೌರತೆ ರೇಣುಕಾ ಸ್ವಾಮಿಯಲ್ಲಿ ಅವತ್ತಿನ ಡೇ 1 ಅಂದರೆ ಜೂನ್ 8ನೇ ತಾರೀಕಿಂದ ಶುರು ಆಯಿತು. ಅಲ್ಲಿಂದಲೂ ಕೂಡ ನಾವು ಹೇಳ್ಕೊಂಡು ಬರ್ತಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅದಕ್ಕೆ ಪೂರಕವಾದ ದಾಖಲಾತಿಗಳು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದನ್ನೇ ಕೂಡ ನಾವು ಬೆಳಗ್ಗೆಯಿಂದನೂ ಕೂಡ ತೋರಿಸ್ತಾ ಇದ್ವಿ. ಅಂದರೆ ಈ ಒಂದು ಸಂಬಂಧಪಟ್ಟಂತೆ ಆ ಒಂದು ಫೋಟೋಗಳು ಕೂಡ ಅಲ್ಲಿದ್ದವರೇ ಫೋಟೋನ ತಗೊಂಡು ಅದನ್ನು ಮತ್ತೆ ದರ್ಶನ್ಗೆ ಕಳಿಸ್ಕೊಟ್ಟಿರೋ ಅದನ್ನು ನೋಡಿ ಎಂಜಾಯ್ ಮಾಡ್ತಾಯಿದ್ರು. ಆ ಮಟ್ಟಕ್ಕೆ ಮನಸ್ಥಿತಿಯಲ್ಲಿತ್ತು. ಸ್ಟೋನಿ ಬ್ರೂಕಲ್ಲಿ ಏನು ಕೂತ್ಕೊಂಡು ಅವರು ಪಾರ್ಟಿ ಮಾಡ್ಬೇಕಾದ್ರೆ ಫೋಟೋಗಳೆಲ್ಲ ಬರ್ತವೆ. ನಂತರ ಅದನ್ನು ಅಲ್ಲಿದ್ದಂಥ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಫೋಟೋನ ತೆಗೆದು ಕಳ್ತಾರೆ. ಇಂಥ ಒಬ್ಬ ವ್ಯಕ್ತಿ ಮೇಲೆ ಈ ಥರ ಆಗ್ತಾ ಇದೆ, ಯಾರೋ ನಿಮ್ಮ ಹುಡುಗರು ಈ ಥರ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ನಮಗೆ ಗೊತ್ತಿದೆ, ನಾವು ಬಂದು ಅಲ್ಲಿ ಬರ್ತೀವಿ ಅಂತ ಹೇಳ್ತಾರೆ. ಈ ದರ್ಶನ್ ಮತ್ತೆ ವಿನಯ್ ಅಂತ ಏನು ಜೊತೆಲಿದ್ದ ಆತನು ಕೂಡ ಹೇಳ್ತಾನೆ. ಆತನಿಗೆ ಅಲ್ಲಿ ಕೆಲಸ ಮಾಡ ಆತನೇ ಐ ವಿಟ್ನೆಸ್. ಯಾಕೆಂದರೆ ಇಲ್ಲಿವರೆಗೂ ಕೂಡ 3 ಐ ವಿಟ್ನೆಸ್ ಅಂತ ನಾವು ಏನು ಸ್ಪೆಸಿಫೈ ಮಾಡಿದವರು ಚಾರ್ಜ್ ಶೀಟಲ್ಲಿ ನಿನ್ನೆ ಕೊಟ್ಟಂಥ ಕಮಿಷನರ್ 3 ಜನ ಐ ವಿಟ್ನೆಸ್ ಇದ್ದಾರೆ ಈ ಪ್ರಕರಣದಲ್ಲಿ ಅಂತ ಹೇಳಿದ್ರು. ಒಬ್ಬ ಅಲ್ಲಿದ್ದಂಥ ಶೆಡ್ನಲ್ಲಿದ್ದಂಥ ಒಬ್ಬ ವಾಚ್ಮ್ಯಾನ್, ಆತ ಯಾರು ಎಷ್ಟು ಚೆನ್ನಾಗಿ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟು ಚೆನ್ನಾಗಿ ಹೋಗಿರ್ತಾರೆ, ಯಾರ್ಯಾರು ಬಂದಿದ್ರು ಅನ್ನೋದು ಕಂಪ್ಲೀಟಾಗಿ ಆತ
ನೋಡಿ ಅದನ್ನು ಕೂಡ 164 ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದೇನೆ. ಮತ್ತೆ ಉಳಿದಂತ ಇನ್ನಿಬ್ರು ಶೆಡ್ ಒಳಗಡೆ ಕೆಲಸ ಮಾಡುತ್ತಂತ ಇನ್ನಿಬ್ರು ಹುಡುಗರು ಕೂಡ ಇವರ ಬಂದಿದ್ದು ಇವರ ಪ್ರವೃತ್ತಿಯನ್ನು ಪ್ರತಿ ಹಂತದಲ್ಲೂ ಕೂಡ ಅವನು ನೋಡಿದಾನೆ. ಯಾರು ಎಲ್ಲಿ ದರ್ಶನ ಎಲ್ಲಿ ಒದ್ದಿದ್ದು, ವಿನಯ್ ಎಲ್ಲಿ ಹೊಡೆದಿದ್ದು, ಪ್ರತಿಯೊಂದನ್ನು ಕೂಡ ಆತ ಕಣ್ಣಾರೆ ನೋಡಿರೋದ್ರಿಂದ ಆತನು ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಆತನು ಕೂಡ ಇರ್ತಾನೆ. ಜೊತೆಗೆ ಅಷ್ಟೇ ಅಲ್ಲ, ಫೋಟೋಗಳನ್ನು ಕೂಡ ತಗೊಂಡು ಅದನ್ನು ಕೂಡ ನೋಡಿ ಈ ಥರದ ಈ ರೀತಿ ಪ್ರವೃತ್ತಿ ಇದೆ ಅನ್ನೋದನ್ನು ಫೋಟೋವನ್ನು ಕೂಡ ಹೇಳ್ತಾರೆ. ಅಂದರೆ ಅಷ್ಟು ಮಟ್ಟಿಗೆ ಅದನ್ನೆಲ್ಲವೂ ಕೂಡ ಡಿಲೀಟ್ ಮಾಡಿದ್ದು ಹೈದರಾಬಾದ್ನ FSL ಏನು ತಜ್ಞರು ಅದನ್ನು ರಿಟ್ರೀವ್ ಮಾಡಿಕೊಂಡು ಈಗ ಫೋಟೋನ ಚಾರ್ಜ್ ಶೀಟಲ್ಲಿ ಕಂಪ್ಲೀಟಾಗಿ ಅಟೆಸ್ಟ್ ಮಾಡಿದ್ದಾರೆ. ಅಂದರೆ ಅಲ್ಲಿಯ ಅವರ ಪ್ರವೃತ್ತಿ ಏನಿತ್ತು ಅನ್ನೋದನ್ನು ಬಿಂಬಿಸ್ಕೋಸ್ಕರ ಈ ಫೋಟೋಗಳನ್ನೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಮುಂದೆ ಟ್ರಯಲಲ್ಲಿ ಸಂಬಂಧಪಟ್ಟಂತೆ ಪ್ರತಿ ಹಂತದಲ್ಲೂ ಕೂಡ ಅಂದರೆ ಈಗಾಗಲೇ ಕೆಲವೊಂದು ಫೋಟೋಗಳು ಹೊರಗಡೆ ಬಂದಿತ್ತು. ಆದರೆ ಈಗ ಮತ್ತಷ್ಟು ಫೋಟೋಗಳು ಆ ಸಂಬಂಧಪಟ್ಟಂಗೆ ರೇಣುಕಾ ಸ್ವಾಮಿದು ಬಾಡಿ ಇರ್ಬೋದು, ಅಲ್ಲಿ ಆ ಕ್ಷಣದ್ದು ಕೆಲವೊಂದಷ್ಟು ಏನೇನು ಡಿಲೀಟ್ ಮಾಡ್ಕೊಂಡು ಅದನ್ನೆಲ್ಲವೂ ಕೂಡ ರಿಟ್ರೀವ್ ಮಾಡಿಕೊಂಡು ಅದನ್ನೆಲ್ಲ ಪೊಲೀಸರು ಈಗ ಅದನ್ನು ಅಟ್ಯಾಚ್ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಫೈಲ್ ಮಾಡಿದ್ದಾರೆ. ಒಟ್ಟಾರೆ ಕಿರಣ್ ದರ್ಶನ್ ಮೊಬೈಲ್ ಆಗಿರ್ಬೋದು, ಪವಿತ್ರ ಮೊಬೈಲ್ ಆಗಿರ್ಬೋದು, ಅದನ್ನು ಕೂಡ ರಿಟ್ರೈವ್ ಮಾಡಕ್ ಆಗ್ತಾ ಇಲ್ಲ, ಅದರಲ್ಲಿರುವಂತ ಮಾಹಿತಿಗಳೇನು ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಇದೆಯಲ್ಲ. ಮೇಲ್ನೋಟಕ್ಕೆ ಅವರ ಮೊಬೈಲ್ನೆಲ್ಲ ಯಾವುದೇ ರೀತಿ ಅವರಿಬ್ಬರು ಕೂಡ ಅವ್ರದ್ದು ಬಳಕೆ ಮಾಡ್ಕೊಂಡಿಲ್ಲ. ಅಷ್ಟೇ ಇಲ್ಲ, ಯಾಕೆಂತಂದ್ರೆ ಅವರು ಅಕ್ಕಪಕ್ಕ ಜೊತೆಲಿದ್ದವ್ರದೇ ಕೂಡ ಮೊಬೈಲನ್ನು ನೋಡಿರುವಂಥದ್ದು, ಫೋನಲ್ಲಿ ಮಾತಾಡಿರುವಂಥದ್ದು, ವಾಟ್ಸಪ್ಪನ್ನು ಕಳಿಸ್ಕೊಂಡಿರೋದು. ಅದು ನಾಗರಾಜ್ ಮೊಬೈಲ್ ಇರ್ಬೋದು, ವಿನಯ್ ಮೊಬೈಲ್ ಇರ್ಬೋದು, ಇವು ಎಲ್ಲ ಮೊಬೈಲ್ ಕೂಡ ರಿಟ್ರೀವ್ ಆಗಿದೆ, ಡಿಲೀಟ್ ಮಾಡಿದ್ದೆಲ್ಲ ಏನೇನು ಅಪ್ಡೇಟ್ ಎಲ್ಲವೂ ಕೂಡ ಇದೆ. ಆದರೆ ಇವರ ಮೊಬೈಲಲ್ಲಿ ಯಾವುದೇ ರೀತಿಯ ಕಾನ್ವರ್ಸೇಷನ್ ಆಗಲಿ ಇವ್ರು ಯಾವುದೂ ಕೂಡ ಮಾಡಿಲ್ಲ ಸದ್ಯಕ್ಕೆ. ಹಾಗಾಗಿ ಅಷ್ಟು ಮಟ್ಟಿಗೆ ಅವರು ಕೂಡ ಸೀರಿಯಸ್ ಇಲ್ಲ. ಆದರೂ ಕೂಡ ಒಂದು ಟ್ರಯಲ್ ತೊಗೊಳಕ್ಕೆ ಅಂತ ಹೈದರಾಬಾದಿಗೆ ಕಳಿಸ್ಕೊಟ್ಟಿದ್ರು, ರಿಟ್ರೀವ್ ಮಾಡ್ಕೊಂಡಿದ್ರು ಕೂಡ ಯಾವುದಕ್ಕೆ ಪ್ರಯೋಜನ ಇಲ್ಲ ಅನ್ನೋ ಕಾರಣಕ್ಕೆ ಬಹುಶಃ ಅದನ್ನು ವಾಪಸ್ ತರಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಬೇರೆ ಇವರು ದರ್ಶನ್ ಇದ್ರು ಅವ್ರ ಮೊಬೈಲ್ ಯಾವುದೂ ಯೂಸ್ ಮಾಡಿಲ್ಲ ಅಕ್ಕಪಕ್ಕ. ಆಮೇಲೆ ಜೊತೆಗೆ ಸಿಮ್ ಕಾರ್ಡ್ಗಳನ್ನು ಕೂಡ ಬೇರೆ ಬೇರೆಯವ್ರ ಹೆಸರಲ್ಲಿ ಇರುವಂಥದ್ದು. ಜೊತೆಗೆ ಮೊಬೈಲ್ ಕೂಡ ಬಳಕೆ ಮಾಡ್ತಾ ಇದ್ದು ನಾಗರಾಜ್ ಮೊಬೈಲ್ ಇರ್ಬೋದು, ಲಕ್ಷ್ಮಣ್ ಮೊಬೈಲ್ ಇರ್ಬೋದು, ಅವರ ಮೊಬೈಲ್ಗಳನ್ನ ಇವರು ಫೋನ್ ಕಾಲ್ ಡೈಲ್ ಮಾಡ್ಕೊಡೋರು ಇವ್ರು ಮಾತಾಡ್ತಾ ಇದ್ರು, ಅಥವಾ ವಾಟ್ಸಪ್ ಕಾಲ್ ಇರ್ಬೋದು, ಪ್ರತಿಯೊಂದಲ್ಲೇ ಇವರ ಮೊಬೈಲ್ನಲ್ಲೂ ಕೂಡ ಎಲ್ಲೂ ಕೂಡ ಇವರು ಬಳಕೆ ಮಾಡ್ಕೊಂಡಿರೋದು ಸದ್ಯಕ್ಕೆ ಅವರ ತನಿಖೆಯಲ್ಲೂ ಕೂಡ ಕಂಡು. ಹಾಗಾಗಿ ಅದನ್ನ ವಾಪಸ್ ತರಿಸ್ಕೊಂಡಿರುವಂಥ ಮಾಹಿತಿ ಈಗ ಸಿಕ್ಕಿದೆ. ಓಕೆ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.